ಸದ್ಯಕ್ಕೆ ಅಕ್ಕನ ಬ್ಲಾಗಿಗೆ ಸ್ವಾಗತ. ಟೈಸನ್ ಕೋಳಿ ಮೊಟ್ಟೆ ಸಾರು ಮಾಡೋಣ ಬನ್ನಿ. ಹಾ ಚಲೋ ಓಕೆ ಅಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತು ಮೊಟ್ಟೆ ಕೋಳಿ ಸಾರು ಮಾಡೋಣ. ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ. ಸದ್ಯಕ್ಕೆ ಅಕ್ಕನ ಬ್ಲಾಗಿಗೆ ಸ್ವಾಗತ. ಇವಾಗ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಏನಂದರೆ ಮೊಟ್ಟೆ ಕೋಳಿ ಅಂತ ಸಿಗುತ್ತೆ. ಆ ಕೋಳಿಗೆ ಟೈಸನ್ ಅಂತಲೂ ಹೇಳ್ತಾರೆ, ಬಟ್ ಇಲ್ಲಿ ಬೆಂಗಳೂರಲ್ಲಿ ಮೊಟ್ಟೆ ಕೋಳಿ ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಾ ಕಾಮೆಂಟಲ್ಲಿ ಹೇಳಿ. ಇವತ್ತು ಅದೇ ಸ್ಪೆಷಲ್ ಅಡುಗೆ. ಸಂಡೇ, ಸೊ ಫ್ಯಾಮಿಲಿ ಟೈಮು. ಈಗ ಹೊರಟಿದ್ದೀವಿ, ಹೋಗಿ ತೊಗೊಂಬರೋಣ ಬನ್ನಿ. ಟೈಸನ್ ಕೋಳಿ ಮೊಟ್ಟೆ ಸಾರು ಮಾಡೋಣ. ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ. ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, 5 ರಿಂದ 6 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. 3 ಟೊಮೆಟೊ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಸ್ವಲ್ಪ ಮೆಂತ್ಯ ಸೊಪ್ಪು, ಆಮೇಲೆ ಸ್ವಲ್ಪ ಸೋಂಪು. ಈಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಗಾಗಬೇಕು ಅಂತ ಫ್ರೈ ಮಾಡ್ಕೊಳ್ಳೋಣ. 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ಇದಕ್ಕೆ ರುಬ್ಕೊಂಡಿರೋ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲ ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈ ಥರ ಎಣ್ಣೆ ರಿಲೀಸ್ ಆಗಬೇಕು, ಫ್ರೈ ಆಗಿದೆ ಅಂತ ಅರ್ಥ. ಈಗ ನಾನು ಇದಕ್ಕೆ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 3 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ, 2 ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡೋಣ. ಇದೆ ಚಿಕನಲ್ಲಿ ನೀರಿನ ಅಂಶ ಇರುತ್ತಲ್ಲ, ಅದೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ಅದಾದಮೇಲೆ ನಾವು ನೀರು ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಇದೆಲ್ಲ ನೋಡಿ, ಇನ್ನು ನೀರು ಬಿಡಬೇಕು. ಅದು ಚಿಕನಲ್ಲಿರೋ ನೀರನ್ನ ಬಿಟ್ಕೊಳ್ಳುತ್ತದು. ನೋಡಿ, ಈ ಥರ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ. ಈ ಥರ ಎಣ್ಣೆ ಬಿಟ್ಕೋಬೇಕು, ಮತ್ತು ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿದೆ. ಈಗ ನಾವು ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು 2 ಪ್ರೆಷರ್ ಕೂಗಿಸಿದ್ರೆ ಚಿಕನ್ ರೆಡಿ ಆಗುತ್ತೆ. ಇದನ್ನ ಈಗ ಲಿಡ್ ಮುಚ್ಚಿ 1-2 ಪ್ರೆಷರ್ ಬರೋ ತನಕ ಬೇಯಿಸ್ಕೊಳ್ಳೋಣ. ಪ್ರೆಷರ್ ಹೋಗಿದೆ, ಚೆಕ್ ಮಾಡ್ಕೊಳ್ಳೋಣ ಬಾಯ್ಲ್ ಆಗಿದೆ ಇಲ್ವ ಅಂತ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. 2 ಪ್ರೆಷರ್ ಹಾಕ್ಕೊಂಡೆ, ಬೆಂದಿರಲಿಲ್ಲ. ಅದಕ್ಕೆ ಮತ್ತೆ 3 ಪ್ರೆಷರ್ ಹಾಕ್ಕೊಂಡಿದ್ದೀನಿ. ಚೆಕ್ ಮಾಡ್ಕೊಳ್ಳೋಣ ಬಾಯ್ಲ್ ಆಗಿದೆ ಇಲ್ವ ಅಂತ. ನಾನು ಚೆಕ್ ಮಾಡ್ಕೊತಾ ಇದ್ದೀನಿ. ತುಂಬ ಬಿಸಿ ಇರೋದ್ರಿಂದ ಪ್ರೆಸ್ ಮಾಡೋಕ್ಕೂ ಆಗ್ತಾಯಿಲ್ಲ. ಬಾಯ್ಲ್ ಆಗಿದೆ ನೋಡಿ, ಈ ಥರ ಬಾಯ್ಲ್ ಆಗಬೇಕು. ಈಗ ಇದಕ್ಕೆ ನಾನು ಮತ್ತೆ ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ. ಈಗ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟಲ್ಲೇ ಮೊಟ್ಟೆ ಹಾಕ್ಕೊಂಡ್ರೆ ಕೈಗೆ ಸಿಗಲ್ಲ, ಅದಕ್ಕೆ ಈಗ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ನಾವು ತಗೊಂಡಿದ್ದು ಕೋಳಿಯಲ್ಲಿ ಈ ಮೊಟ್ಟೆ ಕೂಡ ಇತ್ತು, ಇದು ಕೂಡ ಹೇಗೆ ಹಾಕ್ಕೊಳ್ತಾ ಇದ್ದೀನಿ. ಲಿವರ್ ಕೂಡ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಆವಾಗಲೇ ಹಾಕ್ಕೊಂಡ್ರೆ ಕೈಗೆ ಸಿಗಲ್ಲ, ಬೆಂದು ಹೋಗ್ಬಿಡುತ್ತೆ ತುಂಬ. ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇರೋದು. ಸ್ವಲ್ಪ ಲಿಡ್ ಮುಚ್ಚಿ ಇದನ್ನು ಹಾಗೆ ಬೇಯಿಸ್ಕೊಳ್ಳೋಣ. ಪ್ರೆಷರ್ ಹೋಗಿದೆ, ಚೆಕ್ ಮಾಡ್ಕೊಳ್ಳೋಣ. ಮೊಟ್ಟೆ ಇರುವಂಥ ಕೋಳಿ ತಂದು ಇವತ್ತು ಸಾರು ಮಾಡಿದ್ದೀನಿ. ಇದನ್ನು ಇಂಗ್ಲೀಷಲ್ಲಿ ಟೈಸನ್ ಅಂತಲೂ ಹೇಳ್ತಾರೆ. ಮೊಟ್ಟೆ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ. ಈವನ್ ಚಿಕನ್ ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಏನು ಮಾಡ್ತಿದ್ದಾನೆ? ಬೆಳಗ್ಗಿನ ಜಾವದ ನಿದ್ದೆ ಆಯ್ತು ಅವನದು. 1 ರೌಂಡ್ ನಿದ್ದೆ ಆಯಿತು. ಈಗ ಎಣ್ಣೆ ಹಚ್ಚಿ ಅವನಿಗೆ ಸ್ನಾನ ಮಾಡಿಸ್ಬೇಕು. ಅದಾದಮೇಲೆ ತಿರ್ಗಾ ಮತ್ತೆ ಮಲ್ಕೋತಾನೆ, ಆಮೇಲೆ ಮತ್ತೆ ಎದ್ದೊಳ್ತಾನೆ. ಇವನು ಹಿಂಗೆ ರೂಟೀನ್ ನಡೀತಾ ಇರುತ್ತೆ ಅಲ್ಲ ಪಪ್ಪ? ಇನ್ನು ಇವನು ದೊಡ್ಡವನಾಗಿ ಇವನು ಮಮ್ಮಿ ಗುಮ್ಮಿ ಚುಮ್ಮಿ ಅನ್ಕೊಂಡು ಬರೋಕ್ಕೆ ಇನ್ನೊಂದೆರಡು ವರ್ಷ ಅಲ್ವೇನೋ? ಸಾಕಪ್ಪ, ನಮಗೆ 2 ಮಕ್ಕಳು. ಸಾಕು. ಯೋಹಾನ್ದು ಎಣ್ಣೆ ಮಸಾಜ್ ಆಗ್ತಾ ಇದೆ. ಸೊ ಇದು ನಮ್ದು ಡೈಲಿ ರೂಟೀನ್. ಇದು ಅಚ್ಚಾ ಲಗ್ರ ಆಯಿಲ್ ಮಸಾಜ್ ನಾನಿ ಕರ್ದೀನಿ ಸರ್. ನನ್ನ 2 ಮಕ್ಳಿಗೂ ನಮ್ಮ ಅಮ್ಮನೇ ಅಪ್ಪ ಎಲ್ಲ ಮಾಡಿದ್ದು, ನೋಡ್ಕೊಂಡಿದ್ದು. ಸ್ನಾನ ಮಾಡಿಸೋದಾಗ್ಲಿ, ಎಣ್ಣೆ ಮಸಾಜ್ ಮಾಡೋದಾಗ್ಲಿ ನಮ್ಗೇನ್ ಮಾಡತ್ತೆ ಕಡೆಯಮ್ಮ. ಮನೆ ಎಲ್ಲ ಮಕ್ಕಳಿಗೆ ನೋಡೇ ಇಲ್ಲ. ಬರ್ತಾನೆ, ಇನ್ ಸ್ವಲ್ಪ ದಿನದಲ್ಲಿ ಬರ್ತಾನೆ. ಇವನ್ ಬರ್ತಾನೆ, ಗುಂಡಣ್ಣ ಬರ್ತಾನೆ. ಇವಾಗ ಹೇಗ ಅನ್ಸುತ್ತೆ ನಿಂಗೆ? ಒಂದು ತಲೆ ಸ್ವಲ್ಪ ರೌಂಡ್ ಆಗಿದೆಯಾ? ಸ್ವಲ್ಪ ರೌಂಡ್ ಆಗಿದೆ ಅಲ್ವಾ? ಅದು ಒಂದೇ ಕಡೆ ಮಲಗ್ತಿದ್ನಲ್ಲ, ಹಂಗಾಗಿ ಇವಾಗ ಈ ಕಡೆ ಇದಾಗ್ತಾ ಇದೆ ಅಲ್ವಾ? ಎಕ್ಸರ್ಸೈಸ್ 1 2 ಲೆವೆಲ್ ಮಾಡಿ ಪಾಪ. 3 4
5 ಅಂದ್ರೆ ಒಂದೊಂದ್ ಕಡೆ ಒಂದೊಂದ್ ತರ ಮಸಾಜ್ ಇರುತ್ತೆ. ಸೊ ನಮಗೆ ಏನ್ ಗೊತ್ತಿದೆ ನಾವು ಅದನ್ನ ಮಾಡ್ತಾ ಇದೀವಿ. ಅದೇ ಇವಳಿಗೂ ಮಾಡಿರೋದಲ್ಲ. ಹೆಂಗಿದಾಳೆ ನೋಡಿ ಇವಳು. ಏನೇ ಕುಡಿಯಾ? ಓಯ್ ಏನು ಹೆಂಗಿದಾಳೆ ನೋಡಿ. ಹಿಂಗೆ ಮಸಾಜ್ ಮಾಡ್ತಾ ಇದ್ರು ನಾನಿ, ಗೊತ್ತಾ? ನಿಂಗೆ ತಾಜಿನ್ ಅಂಟಿ ಒಂದೇ ಸಲ ಮಾಡಿರೋದು ನಿನಗೆ, ನಾನೇ ಮಾಡಿರೋದು ನಾನಿನೇ. ಅವಳು ಯಾವಾಗ್ಲೂ ತಾಜಿನ್ ಅಂಟಿ ಹೇಳ್ತಾಳೆ, ಇಲ್ಲಿ ಬಂದ್ ಸ್ನಾನ ನಾನೇ ಮಾಡಿರೋದು ಪಾಪ. ಯೋಹನ್ ಸ್ನಾನ ಆಯಿತು, ಇವಾಗ ಮಲ್ಕೊಳಕ್ಕೆ ಹೋಗ್ತಾ ಇದ್ದಾನೆ. ನಾವು ಈ ಥರ ಕಟ್ಬಿಟ್ಟು ಅವನನ್ನು ಮಲಗಿಸೋದು ಡೈಲಿ, ಸ್ವಲ್ಪ ಕೈ ಕಾಲೆಲ್ಲ ಉದ್ದ ಆಗಲಿ ಅಂತ ಹೇಳಿ. ಹಾಂ ಜೋಜೋಕರ ನೋಡಿ ಕೈ ಕಾಲು ಕಟ್ಟಿರೋದಕ್ಕೆ ಹೆಂಗೆ ಮಾಡ್ತಾ ಇದ್ದಾನೆ, ಬಿಚ್ಕೊಳಕ್ಕೆ ಟ್ರೈ ಮಾಡೋದವನು. ನಕ್ಕೋ ನಕ್ಕೋ ನೈ ಕರ್ತೇವೆ ಸರ್. ನೋ 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 ನೋ. ಗುಡ್ಡು ನೋಡು, ಮೊಟ್ಟೆ ಕೋಳಿ ಸಾರು ಇವತ್ತು ರೆಡಿ ಆಯ್ತು. ನೀವು ಫಸ್ಟ್ ಟೈಮ್ ತಿಂತಾರದಲ್ಲ ಇದು? ಓಕೆನಾ ನಿಮಗೆ? ಹಾಂ ಚಲೋ ಓಕೆ ಅಲ್ಲ? ಹಾಂ ಬಂದೆ ಓಕೆ. ಹಾಂ ನಮ್ಮ ಗುಡಿಯನ್ ಸ್ನಾನ ಇವಾಗ ಆಯ್ತು. ಹೇಳು ಚಿನ್ನು. ಹಾ ಇವಾಗ ಹೇಳು ನೀನು. ಏನು ಇವಳು ಏನು ಹೇಳ್ತಿದ್ದಾಳೆ ಗೊತ್ತಾ? ನಾನು ಅಮೆಝಾನ್ ಥರ ಆಗ್ತೀನಲ್ಲ, ನಾನಂದೆ ನೀನು ಇನ್ನೂ ದೊಡ್ಡೋಳು ಆಗ್ತೀಯಲ್ಲ ಅವಾಗ ನಿನ್ನ ಕೆಲಸಗಳನ್ನ ನೀನು ಮಾಡ್ಕೊಬೇಕು ಅಂತ ಅಂದ. ಅದಕ್ಕೆ ಈಗ ಒಂದು ಅಮೆಝಾನ್ ಡೆಲಿವರಿ ಬಂತು ಸರಿನಾ, ಅದು ಕೇಳಿಸ್ಕೊಂಡು ನಾನು ಅಮೆಝಾನ್ ಥರ ಆಗಬೇಕಾ? ಹೌದು, ಅಮೆಝಾನ್ಗಿಂತ ದೊಡ್ಡ ಕಂಪನಿ ಆಗ್ಬೇಕು. ಹಾಂ ಓಕೆನಾ? ಸರಿ ಓಕೆ ಚಿನ್ನು, ಈ ವ್ಲಾಗ್ ಮುಗಿಸೋಣ ಇವತ್ತು. ಈ ವ್ಲಾಗ್ ಮುಗಿಸೋಣ. ನಾನು ನಿಂಗೆ ಸರ್ಪ್ರೈಸ್ ಕೊಡ್ತೀನಿ. ಈ ವ್ಲಾಗ್ ಮುಗಿಸೋಣ. ಹೇಳೋ. ನಾನು ನಿಂಗೆ ಕೊಡ್ತೀನಿ ಇರು. ಸರ್ಪ್ರೈಸ್ ಅದೆಲ್ಲ ಹೇಳಿ ಕೊಡೋಕ್ಕಾಗಲ್ಲ. ಓಕೆ ಕ್ಲಿಕ್ ಮಾಡಿ. ಹಾಂ